ಆಚಾರ್ಯರ ಪಾದುಕಾ ದರ್ಶನ ಫೆಬ್ರವರಿ 26ರಂದು ಬೀದರ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ಮಹಾರಾಷ್ಟ್ರದ ದಕ್ಷಿಣ ಪೀಠ ನಾಣಿಜ ಧಾಮ ಪೀಠದ ಜಗದ್ಗುರು ಶ್ರೀ ನರೇಂದ್ರಾಚಾರ್ಯಜಿ ಅವರ ಪಾದುಕಾ ದರ್ಶನ ಕಾರ್ಯಕ್ರಮ ಫೆಬ್ರವರಿ 26ಕ್ಕೆ ಬೆಳಗ್ಗೆ 9 ಗಂಟೆಗೆ ಕುಂಬಿವಾಡ ಹನುಮಾನ್ ಮಂದಿರದ ಸುಭಾಷ್ ಚೌಕ್ ಬಸವೇಶ್ವರ ಚೌಕ್ ಗಾಂಧಿ ವೃತ್ತದಿಂದ ಭವಾನಿ ಮಂದಿರದವರೆಗೆ ಮೆರವಣಿಗೆ ನಂತರ ಶ್ರೀಗಳ ಪಾದುಕೆ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶ್ರೀಗಳು ಸಾಧಕ ಪುರುಷರಾಗಿದ್ದು ನೀವು ಬಾಳಿರಿ ಇತರರಿಗೂ ಬಾಳಲು ಬಿಡಿ ಎಂಬ ಸಂದೇಶದೊಂದಿಗೆ ಸಮಾಜ ಪರಿವರ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಗಳು ಮೂಢನಂಬಿಕೆಯನ್ನ ಹೋಗಲಾಡಿಸುತ್ತಾ ವೈಜ್ಞಾನಿಕ ತಳಹದಿಯ ಮೇಲೆ ಬೋಧನೆ ಮಾಡುತ್ತಾ ಭಕ್ತರ ಮನಸ್ಸನ್ನ ಭಕ್ತಿಯ ಕಡೆಗೆ ಕರೆದೊಯ್ತಾ ಇದ್ದಾರೆ. ಅದಕ್ಕಾಗಿ ನರೇಂದ್ರಾಚಾರ್ಯರ ಭಕ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಪಾದಕ್ಕೆ ದರ್ಶನದ ಲಾಭವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ಬೀದರ ಜಿಲ್ಲೆಯ ಮೇಲ್ವಿಚಾರಕರಾದ ವಿಠ್ಠಲ ಮೂಳೆ ಮತ್ತು ಬೀದರ ಜಿಲ್ಲಾ ಅಧ್ಯಕ್ಷರಾದ ಶ್ರೀಪಾದ ಕಪ್ಪಿಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀಮಂತ ವೆಂಚೂರೆ ಪ್ರಜಾಪವರ್ ಟಿವಿ ಬೀದರ. ಜೈ ಶ್ರೀರಾಮ್. ದಿನಾಂಕ 26/2/2026 ಫೆಬ್ರವರಿ ತಿಂಗಳಲ್ಲಿ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿ ಜೈ ಭವಾನಿ ಮಂದಿರ ಭಾವಸಾರ ಕ್ಷತ್ರಿಯ ಸಮಾಜದ ಜೈ ಭವಾನಿ ಮಂದಿರದಲ್ಲಿ ಶ್ರೀ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯರ ಪಾದುಕಾ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಜಗದ್ಗುರುಗಳ ಆದೇಶ ನೀತಿ ಏನಪ್ಪ ಅಂತಂದರೆ ಎಲ್ಲರೂ ಬಾಳಿ ಇದರನ್ನು ಬಾಳಲು ಬಿಡಿ, ಹಾಗೂ ನಿಮ್ಮ ಸ್ವಪ್ನದಲ್ಲಿಯೂ ಸಹ ಬೇರೆಯವರ ಬಗ್ಗೆ ಕೆಟ್ಟ ಚಿಂತನೆಯನ್ನು ಮಾಡಬೇಡಿ. ನಮ್ಮ ದಿನದಲ್ಲಿ ಒಂದು 10 ನಿಮಿಷ ಆದರೂ ಭಕ್ತಿಪೂರ್ವಕವಾಗಿ ಭಕ್ತಿ ಮಾಡಿ ಅನ್ನೋ ಒಂದು ಉದ್ದೇಶ ಜಗತ್ತಿನಲ್ಲಿ ಸಾರಿರ್ತಾರೆ. ಆ ಒಂದು ಸಾಧನೆಯ ಲಾಭವನ್ನು ತಾವು ಪಡೆದುಕೊಳ್ಬೇಕು. ಈ ಒಂದು ಕಾರ್ಯಕ್ರಮ ಭವಾನಿಯಲ್ಲಿ ಆಯೋಜಿಸಿದ ಪ್ರಯುಕ್ತವಾಗಿ ಬೆಳಗ್ಗೆ 9 ಗಂಟೆಗೆ ಶ್ರೀಗಳ ಪಾದುಕಾ ಮೆರವಣಿಗೆಯನ್ನು ಹನುಮಾನ್ ಮಂದಿರ ಚಿಟಗುಪ್ಪ ಬೇಸ್ ಹನುಮಾನ್ ಮಂದಿರದಿಂದ ಪ್ರಾರಂಭವಾಗಿ ಸುಭಾಷ್ ಚೌಕ್ ಹಾಗೂ ಗಾಂಧಿ ವೃತ್ತದಿಂದ ನೆಹರು ವೃತ್ತದಿಂದ ಭವಾನಿ ಮಂದಿರದವರೆಗೆ ಒಂದು ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಗಿರುತ್ತದೆ. ಹಾಗೂ ಅದರ ನಂತರ ಮೆರವಣಿಗೆ ನಂತರ ಪಾದುಕಾ ಪೂಜೆ ಆಯೋಜಿಸಲಾಗಿರುತ್ತದೆ. ಅದನಂತರ ಬಡವರಿಗಾಗಿ ಒಂದು ಸಾಮಾಜಿಕ ಉಪಕ್ರಮ ಹೊಲಿಗೆ ಯಂತ್ರವನ್ನು ಇತರರಿಗೆ 7 ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಲಾಗುತ್ತದೆ. ಅದನಂತರ ಪಾದಪೂಜೆ ಮತ್ತೆ ಪ್ರಾರಂಭಿಸಿ ಹಾಗೂ ಎಲ್ಲ ನಾನೇ ಧಾಮದಿಂದ ಬಂದಂಥ ಪ್ರವಚನಕಾರರು ತಮ್ಮ ಶ್ರೀಗಳ ಬಗ್ಗೆ ಅವರ ಏನು ಚರಿತ್ರೆ ಬಗ್ಗೆ ತಮಗೆ ಸವಿಸ್ತಾರವಾಗಿ ತಿಳಿಸುತ್ತಾರೆ. ಅದನಂತರ ತಾವು ಪಾದುಕೆಗಳ ದರ್ಶನವನ್ನು ಪಡೆದು ಹಾಗೂ ಪ್ರಸಾದವನ್ನು ಸೇವಿಸಿ ಧನ್ಯರಾಗಬೇಕು. ಹಾಗೂ ಈ ಕಾರ್ಯಕ್ರಮ ಆಯೋಜಿಸುವುದರಿಂದ ಈ ಕಾರ್ಯಕ್ರಮಕ್ಕೆ ತಮ್ಮ ಬಂಧು ಬಳಗ ಮಿತ್ರರು ಸಹ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕಾಗಿ ತಾವು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಶ್ರೀರಾಮ್.